ओम गुरु ब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरं मीलितं तेन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनशृण्वन्नोतिभिः सीदसादनं श्रीमहागणाधिपतये नमः। प्रणो देवी सरस्वती वाजे एवते धेनाम वित्रवत वाग्देव्यै नमः। कल्याणाद्भुत गात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम वेद वेदांत वेद्याय मेघश्यामलमूर्ते पुंसां मोहन रूपाय पुण्यश्लोकाय मंगलम इष्ट देवता कुल देवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ದಾಕ್ಷಾಯಿಣಿ, ದೈತ್ಯಹಂತ್ರಿ, ದಕ್ಷಯಜ್ಞ ವಿನಾಶಿನಿ ಅನ್ನುವಂತಹ ಮೂರು ನಾಮಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ವಿಸ್ತಾರವಾಗಿ ಆ ದಕ್ಷಯಜ್ಞದ ಕಥೆಯನ್ನು ಹೇಳದೆ ಅದರ ಹಿಂದೆ ಇರತಕ್ಕಂತಹ ಒಂದು ವಿಚಾರಗಳನ್ನು ನಾವು ಪರಿಚಯ ಮಾಡಿಕೊಂಡಿದ್ದಾಯ್ತು. ಯಾಕಂದ್ರೆ ಎಲ್ರಿಗೂ ತಿಳಿದಿರ್ತಕ್ಕಂಥ ಕಥೆ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಇವತ್ತಿನ ನಾಮ ಧರಾಂದೋಲಿತ ದೀರ್ಘಾಕ್ಷಿ ಅನ್ನೋ ಮಾತನ್ನ. ಧರ ಅಂತಂದ್ರೆ ಸ್ವಲ್ಪ, ಅಲ್ಪ ಅನ್ನೋ ಮಾತು. ಆಂದೋಲಿತ ಅಂತಂದ್ರೆ ಚಂಚಲ. ದೀರ್ಘಾಕ್ಷಿ ಅಂದ್ರೆ ವಿಶಾಲವಾಗಿರ್ತಕ್ಕಂಥ ಕಣ್ಣುಗಳನ್ನು ಹೊಂದಿರತಕ್ಕಂಥವಳು ಅಂತ ಹೇಳಿ. ಧರಾಂದೋಲಿತ ದೀರ್ಘಾಕ್ಷಿ ಅಂತ ಹೇಳಿ. ಜಗನ್ಮಾತೆಯು ಸ್ವಲ್ಪ ಅಷ್ಟು ಬಹಳ ಸುಂದರವಾಗಿರ್ತಕ್ಕಂತಹ, ಚಂಚಲವಾಗಿರ್ತಕ್ಕಂತಹ, ವಿಶಾಲವಾಗಿರ್ತಕ್ಕಂತಹ ಕಣ್ಣುಗಳನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಅನ್ನೋದು ಅರ್ಥವಾದ್ರೆ, ಇಲ್ಲಿ ಆ ಭಾವನೆಯನ್ನ ನಾವು ಇದ್ರ ಹಿಂದಿರತಕ್ಕಂತಹ ಭಾವನೆ ಅರ್ಥ ಏನು ಅಂತಂದ್ರೆ, ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅನ್ನೋದು ನಮಗೆ ಈಗಾಗಲೇ ಚೆನ್ನಾಗಿ ತಿಳಿದು ಬಿಟ್ಟಿದೆ. ಹಾಗಾಗಿ ಈ ಅಖಿಲಾಂಡ ಕೋಟಿಯನ್ನು ಕೂಡ ನೋಡಬೇಕು ಅಥವಾ ಪಾಲಿಸಬೇಕು ಅಂದಾಗ ಅವಳ ಕಣ್ಣುಗಳು ವಿಶಾಲವಾಗಿರ್ಬೇಕು. ಆಮೇಲೆ ಆ ಕಣ್ಣುಗಳಿಂದ ಅವಳು ಒಂದೇ ಕಡೆ ನೋಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅಖಿಲಾಂಡ ಕೋಟಿಯನ್ನ ಅವಳು ಸೃಷ್ಟಿ ಮಾಡಿದ್ರಿಂದ ಅಣುರೇಣ ತೃಣ ಕಾಷ್ಟಗಳಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಸೃಷ್ಟಿ ಮಾಡಿರೋದ್ರಿಂದ ಆ ಪ್ರತಿ ಒಂದರ ಒಂದು ವಿಚಾರಗಳು ಗಮನವನ್ನ ಕೊಡಬೇಕಾಗಿರೋದ್ರಿಂದ, ಹಾಗಾಗಿ ಆಕೆ ಅತ್ಯಂತ ಚಂಚಲವಾಗಿರ್ತಕ್ಕಂಥ ಕಣ್ಣುಗಳು, ಆ ಒಂದು ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ನೋಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಚೈತನ್ಯ. ಆಮೇಲೆ ಆ ಒಂದು ಕಣ್ಣುಗಳು ಎಷ್ಟು ತೀಕ್ಷ್ಣ ಅಂತಂದ್ರೆ, ಎಷ್ಟು ದೂರದಲ್ಲಿರ್ತಕ್ಕಂತಹ ಆ ಒಂದು ಜೀವಿಯನ್ನು ಅಥವಾ ವಸ್ತುವನ್ನು ಇನ್ನೊಂದೋ ಮತ್ತೊಂದೋ ಎಲ್ಲವನ್ನು ಕೂಡ ತಾನು ಸ್ಪಷ್ಟವಾಗಿ ನೋಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವಳು. ಹಾಗಾಗಿ ಶಂಕರ ಭಗವತ್ಪಾದರು ಈ ಸೌಂದರ್ಯ ಲಹರಿಯಲ್ಲಿ ಇದೇ ವಿಚಾರವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ದೃಶಾಧಾಗ್ರೀಯಸ್ಯ ದರದಲಿತ ನೀಲೋತ್ಪಲ ರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾರಿಣೀಯತ ವನೇವ ಹರ್ಮ್ಯೇವ ಸಮಕರ ನಿಪಾತು ಹಿಮಕರಹ ಅನ್ನೋ ಮಾತನ. ಅಂದ್ರೆ ಅಮ್ಮ, ನಿನ್ನ ಆ ಕಣ್ಣಿನ ನೋಟ ದ್ರಾಘೀಯಸಿ ಅಂದ್ರೆ ಎಲ್ಲಿ ಬೇಕಾದ್ರೂ, ಎಷ್ಟು ದೂರ ಬೇಕಾದ್ರೂ ನೋಡಬಹುದು. ಈಗ ಉದಾಹರಣೆಗೆ ಸೂರ್ಯ
ಎಷ್ಟು ದೂರದಲ್ಲಿದ್ದಾನೆ ನಮ್ಮಿಂದ. ಸಹಸ್ರಾರು 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 ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಆ ಸೂರ್ಯ ಇದ್ದಾನೆ. ಆದ್ರೆ ಆ ಸೂರ್ಯನಿಂದ ಬರ್ತಕ್ಕಂತಹ ಆ ಬೆಳಕು, ಆ ಒಂದು ಕಿರಣಗಳು ಇಷ್ಟು ದೂರದಲ್ಲಿರ್ತಕ್ಕಂತಹ ನಮ್ಮನ್ನ ಬಂದು ತಲುಪುತ್ತೆ. ನಮ್ಮನ್ನಲ್ಲದೆ ಆ ಒಂದು ಸೌರಮಂಡಲದಲ್ಲಿರ್ತಕ್ಕಂತಹ ಎಲ್ಲ ಕಡೆಗೂ ಕೂಡ ಅದು ತಲುಪುತ್ತೆ. ಅಂದ್ರೆ ಅಷ್ಟು ದೂರದಿಂದ ನಮಗೆ ಇದು ತಲುಪುತ್ತೆ ಅನ್ನೋದಾದ್ರೆ ಆ ದೃಷ್ಟಿ. ನಾವೀಗಾಗಲೇ ಹೇಳಿದೀವಿ, ಜಗನ್ಮಾತೆ ಕಣ್ಣುಗಳು ಸೂರ್ಯ ಚಂದ್ರರು ಹಾಗೆ ಅಂತ ಹೇಳಿ. ಹಾಗಾಗಿ ಆ ಜಗನ್ಮಾತೆಯ ಒಂದು ಚೈತನ್ಯ ಆ ಸೂರ್ಯನಲ್ಲಿರೋದ್ರಿಂದ ಆ ಸೂರ್ಯನಿಂದ ಬರ್ತಕ್ಕಂತಹ ಆ ಒಂದು ಕಿರಣಗಳು ನಮ್ಮನ್ನ ತಲುಪ್ತಾ ಇದೆ. ಹಾಗಾಗಿ ದ್ರಾಘೀಯಸಿ ಅಂದ್ರೆ ಎಲ್ಲಿಂದ ಎಲ್ಲಿ ಬೇಕಾದರೂ ಕೂಡ ಆ ತಾಯಿಯ ದೃಷ್ಟಿಯನ್ನ ಅದು ತಲುಪ್ತಕ್ಕಂಥದ್ದು. ತಾಯಿ ಎಲ್ಲಿ ಕೂಡ ಅದು ನೋಡ್ತಕ್ಕಂತಹ ಆ ಒಂದು ಚೈತನ್ಯ ಮೂರ್ತಿ, ಚಿಕ್ಕ ಸ್ವರೂಪಿಣಿ. ಹಾಗಾಗಿ ಇಲ್ಲಿ ಏನಂತ ಹೇಳ್ತಾರೆ ಶಂಕರ ಭಗವತ್ಪಾದರು ಅಂದ್ರೆ, ಅಮ್ಮ ನೀನು ಎಲ್ಲೋ ದೂರವಾಗಿದ್ದೀಯ, ನಿನ್ನನ್ನ ಹೇಗೆ ನೋಡೋದು ಅಂತ ಹೇಳಿ ನನ್ನಿಂದ ತಪ್ಪಿಸ್ಕೊಂಡ್ಬಿಡ್ಬೇಡ ತಾಯಿ ಅಂತ ತಾಯಿಗೆ ಹೇಳ್ತಾ ಇದ್ರೆ, ಅಯ್ಯ ನೀನ್ ನನ್ನಿಂದ ತುಂಬಾ ದೂರದಲ್ಲಿದ್ಯಾ, ನಾನ್ ನಿನ್ನ ಹೇಗೆ ನೋಡೋದು ಅಂತ ಹೇಳಿ ನೀವು ದಯವಿಟ್ಟು ತಪ್ಪಿಸ್ಕೋಬೇಡ ತಾಯಿ. ನಾನು ದೂರವಾಗಿರ್ತಕ್ಕಂಥದ್ದು ವಾಸ್ತವ, ಆದ್ರೂ ಕೂಡ ನೀನು ನಮ್ಮಿಂದ ದೂರ ಆಗಿಲ್ಲ. ನೀನು ನಮ್ಮಿಂದ ದೂರ ಆಗಿಲ್ಲ. ಯಾಕೆ ಅಂತಂದ್ರೆ ಯಾವಾಗಲೂ ಕೂಡ ನೀನು ನಮ್ಮ ಜೊತೆನಲ್ಲೇ ಇದೆಯಾ. ನಾವು ನಿನ್ನಿಂದ ದೂರವಾಗಿದ್ದೀವಿ. ಹೇಗೆ ಅಂದ್ರೆ ನಿನ್ನನ್ನ ನೆನೆಸ್ಕೊಳ್ಳದೆ, ನಿನ್ನನ್ನ ಸ್ಮರಣೆ ಮಾಡದೆ, ನಿನ್ನನ್ನ ಜ್ಞಾಪಿಸಿಕೊಳ್ಳದೆ, ನಿನ್ನ ಆರಾಧನೆ ಮಾಡದೆ, ನಿನ್ನ ಬಗ್ಗೆ ತಾತ್ಸಾರ, ನಿನ್ನ ಬಗ್ಗೆ ಗಮನನೇ ಇಲ್ಲದೆ ಇದ್ದಾಗ ನಿನ್ನ ನೆನೆದೇ ಇರ್ತಕ್ಕಂತಹ ಒಂದು ಪಾಪ ಪ್ರಾರಬ್ಧ ಕರ್ಮ ಮಾಡ್ತಾ ಇದ್ದೀವಿ. ಅಂತಹ ಪ್ರಾರಬ್ಧ ಕರ್ಮ, ಅಜ್ಞಾನ, ಈ ಎಲ್ಲ ದೋಷಗಳಿಂದ ನಾನು ನಿನ್ನಿಂದ ದೂರವಾಗಿದ್ದೇನೆ ವಿನಃ ನೀನು ಯಾವಾಗಲೂ ನನ್ನಲ್ಲೇ ಇದೆಯಾ. ಆದ್ರೆ ಇಂತಹ ಇದನ್ನ ದೂರದಲ್ಲಿರ್ತಕ್ಕಂಥ ನಾನು ಪಾಪಿ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೀನಪ್ಪ. ಹಾಗಾಗಿ ಇಂತಹ ಒಂದು ಸಂದರ್ಭ ಇದ್ರೂ ಕೂಡ ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿಡಬೇಕು. ಈಗ ಸೂರ್ಯ ಎಲ್ಲೇ ಇದ್ರೂ ಕೂಡ ಆ ಸೂರ್ಯನ ಬೆಳಕು ಪರ್ವತದ ಮೇಲೂ ಬೀಳುತ್ತೆ, ಪಾತಾಳದ ಮೇಲೆ, ಭೂಮಿಯಲ್ಲಿ ಇರ್ತಕ್ಕಂಥ ತುಂಬಾ ಕೆಳಗಡೆ ಇರ್ತಕ್ಕಂತಹ ಸ್ಥಳದಲ್ಲೂ ಬೀಳುತ್ತೆ. ಹಾಗಾಗಿ ಪುಣ್ಯಾತ್ಮರಾಗಿರ್ತಕ್ಕಂತಹ ಅವ್ರ ಮೇಲೆ ಹೇಗೆ ನೀನು ಪ್ರಭಾವವನ್ನ, ಅವ್ರ ಮೇಲೆ ಶಾಂತಿಯನ್ನ, ಅವ್ರಿಗೆ ಹೇಗೆ ನೀನು ಶುಭವನ್ನ ಆಶೀರ್ವಾದ ಮಾಡ್ತೀಯೋ, ನನ್ನನ್ನು ಕೂಡ ಕೃಪಾ ದೃಷ್ಟಿಯಿಂದ ನೋಡುತ್ತಾಯಿ ಅನ್ನುವಂತಹ ಅತ್ಯಂತ ದೀನವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ. ಹಾಗಾಗಿ ನಿನ್ನ ಕೃಪಾ ಕಟಾಕ್ಷದಿಂದ ನನ್ನನ್ನು ನೋಡಿ ಹರಸು ತಾಯಿ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ತಾರೆ ಅಂದ್ರೆ, ಅಮ್ಮ ನೀನು ನನಗೆ ಹರಿಸೋದ್ರಿಂದ ನಿನಗೇನು ತೊಂದರೆ ಇಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನನ್ನು ನೀನು ಹರಿಸೋದ್ರಿಂದ ನಿನಗೇನು ತೊಂದರೆ ಇಲ್ಲ. ಆದ್ರೆ ನನಗೆ ಬಹಳ ಉಪಯೋಗ ಇದೆ. ನಿನ್ನ ದೃಷ್ಟಿ, ನಿನ್ನ ಆ ಶುಭ ದೃಷ್ಟಿ, ನಿನ್ನ ಅನುಗ್ರಹ, ನಿನ್ನ ಪ್ರೀತಿ, ನಿನ್ನ ವಾತ್ಸಲ್ಯ, ನಿನ್ನ ಕರುಣೆ, ನಿನ್ನ ಆರ್ದ್ರತೆ ಎಲ್ಲವೂ ಕೂಡ ಆ ಒಂದು ನನ್ನ ಮೇಲೆ ಬಿದ್ದಾಗ ನನಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಉಪಯೋಗ ಇದೆ ತಾಯಿ, ಉತ್ಕೃಷ್ಟವಾದಂಥ ಉಪಯೋಗ ಇದೆ. ನಿನಗೆ ಅದರಿಂದ ಏನು ತೊಂದರೆ ಇಲ್ಲ, ಆದ್ರೆ ನನಗೆ ಉಪಯೋಗ ಇದೆ. ಅಂತಹ ಉಪಯೋಗವನ್ನು ಪಡ್ಕೊಳ್ತಕ್ಕಂತಹ ಸೌಭಾಗ್ಯವನ್ನ ನನಗೆ ಕರುಣಿಸು ತಾಯಿ ಅಂತ ಪ್ರಾರ್ಥನೆ. ಹಾಗಾಗಿ ಇಂತಹ ಒಂದು ಮಾತನ್ನ ಕೇಳಿದಾಗ ಜಗನ್ಮಾತೆಗೆ ನಗು ಬರುತ್ತಂತೆ. ನಗು ಬರದೇ ಇರುತ್ತೆ. ತಾಯಿ ಮಗ ಇಂತಹ ಒಂದು ಮಾತನ್ನ ಮಾತಾಡ್ತಾ ಇದ್ದಾನೆ ಅನ್ನುವಾಗ ತಾಯಿಗೆ ನಗು ಬರುತ್ತೆ. ಸಾಮಾನ್ಯವಾಗಿ ಮಕ್ಕಳು ಏನೇ ಚೇಷ್ಟೆ ಮಾಡ್ತಾ ಇದ್ರು ಕೂಡ ಅವ್ರು ತಪ್ಪು ಮಾಡಿದಾಗ ತುಂಬಾ ಅಪರಾಧಗಳಲ್ಲ, ಸಣ್ಣ ಸಣ್ಣದಾಗಿ ಇರೋದು ಅವ್ರಿಗೆ ಬಿದ್ದು ಹೋಗೋದು, ಇನ್ನೇನೋ ಅದು ಮಾಡ್ತಂದು ನಮಗೆ ಗೊತ್ತು ಬಿದ್ರೆ ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಿರುತ್ತೆ. ಆದ್ರೆ ಅದು ಮಾಡಿದಾಗ ಏನೋ ಆನಂದ ಪಡ್ತೀವಿ. ಮಗು ಏನೋ ಒಂದು ಮಾತಾಡಿದಾಗ ಅದನ್ನ ಕೇಳಿದಾಗ ಆನಂದ ಆಗುತ್ತೆ. ಹಾಗೆ ಮಕ್ಕಳು ಪ್ರೀತಿ ಭಾವದಿಂದ ಆ ತಾಯಿಯನ್ನ ಹೇಗೆ ಪ್ರಾರ್ಥನೆ ಮಾಡ್ತಾರೋ ಹಾಗೆ ನಾವು ಆ ದೇವಿಯನ್ನ ಆರಾಧನೆ ಮಾಡಿದಾಗ, ಪ್ರಾರ್ಥನೆಯನ್ನು ಮಾಡಿದಾಗ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾದೇವಿ ಆಶೀರ್ವಾದ ಮಾಡೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅನ್ನೋ ಮಾತನ್ನ. ಹಾಗೆ ಅಂತಹ ತಾಯಿ ನಗ್ತಾಳಂತೆ.
ಅದೇ ದರಹಾಸೋಜ್ವಲನ್ಮುಖಿ ಅಂತ ಮಾತು. ಮುಂದಿನ ನಾಮ ದರಹಾಸೋಜ್ವಲನ್ಮುಖಿ. ಇಲ್ಲಿ ಮಂದಹಾಸವನ್ನ ಬೀರ್ತಾ ಇರ್ತಕ್ಕಂಥ, ಶೋಭಾಯಮಾನವಾಗಿರ್ತಕ್ಕಂತಹ ಮುಖವನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಅನ್ನೋ ಮಾತು. ನೋಡಿ, ತಾಯಿ ಒಂದು ಸರ್ತಿ ನಾವು ಅವಳನ್ನು ಉಪಾಸನೆ ಮಾಡಿದಾಗ, ಅವಳ ಒಂದು ಪೂಜೆಯನ್ನು ಮಾಡಿದಾಗ, ಅವಳಿಗೊಂದು ಇನ್ನೇನು ಅವಳ ಆರಾಧನೆಯನ್ನ ಮಾಡಿದಾಗ, ಅವಳಿಗಾಗಿ ಒಂದು ಹಾಡನ್ನು ಹಾಡಿದಾಗ, ಭಜನೆಯನ್ನ ಮಾಡಿದಾಗ, ಅವಳನ್ನ ಸೇವೆಯನ್ನ ಮಾಡಿದಾಗ, ಆ ಜಗನ್ಮಾತೆಯ ಒಂದು ಸಣ್ಣ ಕಿರು ದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಟ್ರೆ ಸಾಕು. ಅವಳ ಆ ಕಿರು ದೃಷ್ಟಿಯಿಂದ ಆಕೆ ಸಣ್ಣದಾಗಿ ಒಂದು ಮುಗುಳು ನಗು ನಕ್ಕರೆ ಸಾಕು, ನಮ್ಮ ಜೀವನ ಧನ್ಯವಾಗ್ಬಿಡುತ್ತೆ ಅನ್ನೋ ಮಾತನ್ನ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಇದು. ಹಾಗಾಗಿ ನೋಡಿ, ಈ ಮುಖ್ಯವಾಗಿ ಆ ದೇವಿಯ ಅನುಗ್ರಹ ಅಷ್ಟು ಮುಖ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ, ಪ್ರತಿ ಒಬ್ರು ಕೂಡ ಗುರು ಅನ್ನೋದಕ್ಕೆ ತಿಳ್ಕೊಬೇಕಾಗಿರ್ತಕ್ಕಂತಹ ವಿಚಾರಗಳನ್ನ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅತಿ ಮುಖ್ಯವಾಗಿರ್ತಕ್ಕಂತಹ ಭಾಗ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಗ ಅಂತಕ್ಕಂತಹ ಒಂದು ಅಕ್ಷರ ಏನಿದೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅಕ್ಷರ. ಯಾಕೆಂತಂದ್ರೆ ಅದು ಗುರು ಅನ್ನೋದನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು. ಗ ಅಂತಂದ್ರೆ ನಾವು ಗಣಪತಿ ಆ ಒಂದು ಗಣನಾಯಕ ಅಂತಹ ಆ ನಾಮವನ್ನು ಸೂಚಿಸಕ್ಕಂತಹ ಗ. ಮುಂದೆ ನಾನು ಸುಬ್ರಹ್ಮಣ್ಯನ ನಾಮವು ಕೂಡ ಈ ಗಾನಿಂದಾನೇ ಶುರುವಾಗತ್ತೆ. ಅದ್ರ ಬಗ್ಗೆ ಬಂದಾಗ ನಾವು ಮಾತಾಡೋಣ. ಹಾಗಾಗಿ ಇಲ್ಲಿ ಪ್ರಾರಂಭ ಮಾಡೋ ಮುಂಚೆ ಗ ಅಂತಂದಾಗ ಗಣಪತಿ, ಗ ಅನ್ನೋ ಅಕ್ಷರ ಸುಬ್ರಹ್ಮಣ್ಯನಿಗೂ ಕೂಡ ಬರೋದ್ರಿಂದ ಇವರಿಬ್ರು ಕೂಡ ಗುರುಗಳು, ಗುರು ಸಮಾನರು, ಗುರುಗಳೇ ಅಂತ ನಾವು ಹೇಳ್ಬೇಕಾಗತ್ತೆ. ಈಗ ಜಗನ್ಮಾತೆ ಗುರುಮೂರ್ತಿ ಬಹಳ ಮುಖ್ಯ. ಯಾವಾಗಲೂ ಕೂಡ ಒಬ್ಬ ಮನುಷ್ಯನಿಗೆ ಗುರಿ ಮುಂದ್ಗಡೆ ಇದ್ರೆ ಗುರು ಹಿಂದ್ಗಡೆ ಇರ್ಬೇಕಂತೆ. ಪ್ರತಿ ಸತಿ ಹೇಳ್ತಾ ಇರ್ತೀವಿ, ಗುರು ಮುಖೇನ ಪ್ರತಿಯೊಂದು ಆಗಬೇಕು ಅನ್ನೋದಾದ್ರೆ ಗುರುವಿನ ಕೃಪಾ ಕಟಾಕ್ಷ ಇರಬೇಕು. ಗುರುವಿನ ಕೃಪಾ ಕಟಾಕ್ಷ ಇದೆ ಅಂದ್ರೆ ಏನು ಬೇಕಾದರೂ ಆಗತ್ತೆ. ಹಾಗಾಗಿ ಗುರುಮೂರ್ತಿ ಅಂದಾಗ ಗುರುವಿನ ಆಕಾರವನ್ನ ಹೊಂದಿರ್ತಕ್ಕಂಥವಳು, ಆ ಆಕಾರವನ್ನು ತಾಳಿದಂತಹ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ, ಅವಳೇ ಗುರು. ಹಾಗಾಗಿ ಗುರುವಿನಲ್ಲಿ ಕಾಣ್ತಿರ್ತಕ್ಕಂತಹ ಆ ಕಾರುಣ್ಯ ಯಾವುದಿದೆ, ಗುರುವಿನಿಂದ ಬರ್ತಕ್ಕಂತಹ ಆ ಕಾರುಣ್ಯ ಯಾವುದಿದೆ ಅಂದ್ರೆ ಆ ತಾಯಿಯ ಕಾರುಣ್ಯನೇ. ಮುಂದೆ ನಾನು ಹೇಳ್ತೀನಿ ಗುರು ಅಂತನ್ನೋನಿಗೆ ಇರ್ಬೇಕಾದಂತ ಲಕ್ಷಣಗಳೇನು, ಗುರು ಅಂತಂದ್ರೆ ಯಾರಿಗೆ ಗುರು ಅನ್ಬೇಕು, ಗುರು ಅಂತಂದ್ರೆ ಎಂತಹ ಶಕ್ತಿ ಅನ್ನೋದನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಿಳ್ಕೊತಾ ಹೋಗೋಣ. ಇಲ್ಲಿ ಗುರುವಿಗೂ ತಾಯಿಗೂ ಕೂಡ ಭೇದವಿಲ್ಲ ಅನ್ನುವಂಥದ್ದು ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಯಥಾ ಘಟಶ್ಚ ಕಲಶಃ ಕುಂಭಶ್ಚೈಕಾರ್ಥವಾಚಕಾಃ ತಥಾ ಮಂತ್ರೋ ದೇವತಾ ಚ ಗುರುಶ್ಚೈಕಾರ್ಥವಾಚಕಾಃ ಅಂತ ಹೇಳ್ತಾರೆ. ಇಲ್ಲಿ ಘಟ, ಕಲಶ, ಕುಂಭ. ಘಟ ಅಂದ್ರೇನು? ಮಡಕೆ. ಕಲಶ ಅಂದ್ರೇನು? ಅದಕ್ಕೂ ಇಡ್ತಕ್ಕಂತಹ ಒಂದು ಚೊಂಬೋ ಪಾತ್ರೆ, ಇದು ಬಿಂದಿಗೆನೋ. ಕುಂಭ ಅಂತಂದ್ರೆ ಬಿಂದಿಗೆ. ಆದ್ರೆ ಇದು ಎಲ್ಲವೂ ಕೂಡ ಬೇರೆ ಬೇರೆ, ಆದ್ರೂ ಕೂಡ ಅರ್ಥ ಒಂದೇ. ಹಾಗಾಗಿ ಈ ಒಂದು ಬಿಂದಿಗೆ ಅನ್ನೋದನ್ನು ನಾವು ಘಟ ಅಂತ ಕರಿತೀವಿ, ಕುಂಭ ಅಂತ ಕರಿತೀವಿ, ಕಲಶ ಅಂತ ಕರಿತೀವಿ. ಆದ್ರೆ ಇರ್ತಕ್ಕಂಥದ್ದು ಒಂದೇ. ಹಾಗೆ ಒಬ್ಬಳೇ ತಾಯಿ ಯಾವ ರೂಪದಲ್ಲಿದ್ದಾಳೆ? ಮಂತ್ರ ರೂಪದಲ್ಲೂ ಅವಳೇ ಇದ್ದಾಳೆ, ದೇವತೆ ರೂಪದಲ್ಲೂ ಅವಳೇ ಇದ್ದಾಳೆ, ಗುರುವಿನ ರೂಪದಲ್ಲೂ ಇದ್ದಾಳೆ. ಹಾಗಾಗಿ ಮಂತ್ರ, ದೇವತೆ, ಗುರು ಇದು ಮೂರೂ ಕೂಡ ಜಗನ್ಮಾತೇನೇ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮೊಟ್ಟ ಮೊದಲನೇ ಗುರು ಯಾವುದು ಅಂತಂದ್ರೆ ದಕ್ಷಿಣಾಮೂರ್ತಿ. ನಾನು ಪ್ರತಿ ಸರ್ತಿ ಹೇಳ್ತಾ ಇರ್ತೀನಿ, ಪ್ರತಿ ದಿವಸ ಆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇಳಬೇಕು. ಬಹಳ ಒಳ್ಳೆ ಸ್ಥಾನಕ್ಕೆ ಹೊರಟೋಗ್ಬಿಡ್ತೀರಿ. ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸುತ್ತೆ ಅನ್ನೋ ಮಾತನ್ನ. ಹಾಗಾಗಿ ಈ ಮುಂದೆ ಯಾವಾಗಾರ ಅವಕಾಶ ಸಿಕ್ಕಿದಾಗ ಆ ದಕ್ಷಿಣಾಮೂರ್ತಿ ಸ್ತೋತ್ರದ
ಕೆಲವು ಅರ್ಥಗಳನ್ನು ನಾವು ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಇಲ್ಲಿ ಮೊಟ್ಟ ಮೊದಲನೇ ಗುರು ರೂಪ ಯಾವುದು ಅಂದ್ರೆ ದಕ್ಷಿಣಾಮೂರ್ತಿ ರೂಪ ಅಂತೆ. ಅವಳೇ ದಕ್ಷಿಣಾಮೂರ್ತಿ ರೂಪಿಣಿ. ಈಗ ಲಲಿತಾ ಅಷ್ಟೋತ್ತರದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿದೆ, ಸಾಕ್ಷಾತ್ ಶ್ರೀ ದಕ್ಷಿಣಾಮೂರ್ತಿ ಮನೋಜ್ಞಾಯೈ ನಮೋ ನಮಃ. ಮುಂದೆ ಬರುತ್ತೆ ದಕ್ಷಿಣಾಮೂರ್ತಿ ರೂಪಿಣ್ಯೈ ನಮೋ ನಮಃ ಅಂತ ಬರುತ್ತೆ. ಅಂದ್ರೆ ಸಾಕ್ಷಾತ್ ದಕ್ಷಿಣಾಮೂರ್ತಿ ರೂಪದಲ್ಲಿರ್ತಕ್ಕಂತಹ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಶ್ರೀವಿದ್ಯೆಗೆ ಆದಿವಿದ್ಯೆಯೇ ದಕ್ಷಿಣಾಮೂರ್ತಿ. ಹಾಗಾಗಿ ಆದಿವಿದ್ಯೆ ಯಾವುದು ಶ್ರೀವಿದ್ಯೆಗೆ ಅಂತಂದ್ರೆ ದಕ್ಷಿಣಾಮೂರ್ತಿ. ಹಾಗಾಗಿ ಶ್ರೀವಿದ್ಯಾ ಮಹಾವಿಶೋಷಾಕ್ಷರಿ ಮಂತ್ರ ಹೇಳುವಾಗ ದಕ್ಷಿಣಾಮೂರ್ತಿ ಋಷಿ ಅಂತ ನಾವು ಹೇಳ್ತೇವೆ. ಹಾಗಾಗಿ ಶ್ರೀವಿದ್ಯೆಗೆ ಆದಿವಿದ್ಯೆ ಯಾರು ಅಂತಂದ್ರೆ ದಕ್ಷಿಣಾಮೂರ್ತಿ. ಹಾಗಾಗಿ ಇಲ್ಲಿಂದ ದಕ್ಷಿಣಾಮೂರ್ತಿಯಿಂದ ಆರಂಭವಾದಂತಹ ಶ್ರೀವಿದ್ಯಾ ಎಲ್ಲಿಗೆ ಗುರು ಪರಂಪರೆಗಳಿಂದ ದಕ್ಷಿಣಾಮೂರ್ತಿಯಿಂದ ಇನ್ನು ಗುರು ನೆಕ್ಸ್ಟ್ ಪರಂಪರೆಯಾಗಿ ಒಬ್ಬರಿಂದೊಬ್ಬರಿಗೆ ಅದು ಆ ಗುರು ಪರಂಪರೆಗಳಿಂದ ಶ್ರೀವಿದ್ಯಾ ನಮ್ಮವರೆಗೂ, ನಮ್ಮ ಈ ಕುಲದವರೆಗೂ, ಈ ಒಂದು ಜನಾಂಗದವರೆಗೂ ಬಂದಿದೆ. ಮುಂದೂ ಕೂಡ ಈ ಶ್ರೀವಿದ್ಯವನ್ನು ಉಪಾಸನೆ ಮಾಡಿ ಮುಂದಿನ ಕುಲಕ್ಕೂ ಕೂಡ ಅದನ್ನ ಹೋಗ್ತಾ ಇರಬೇಕು. ಅದು ಗುರು ಪರಂಪರೆ. ಹಾಗಾಗಿ ಗುರುವಿನ ಮೂಲಕ ಈ ಶ್ರೀವಿದ್ಯಾವನ್ನ ಕಲ್ತ್ಕೊಂಡು ಉಪದೇಶ ತಗೊಂಡು ಇದನ್ನ ತನ್ನ ಆಲೋಡನೆಯಲ್ಲಿಟ್ಕೊಂಡು ಮುಂದಿನ ಪರಂಪರೆಗೆ ಅದು ಹೋಗ್ಬೇಕು. ಹಾಗಾಗಿ ಆ ಗುರು ಪರಂಪರೆ ಇರ್ತಕ್ಕಂತಹ ಆ ತಾಯಿ ಅಂದ್ರೆ ಪ್ರತಿ ಗುರುವಿನಿಂದನೂ ಅದು ಖಂಡಿತ ಮುಂದಕ್ಕೆ ಬಂದು ಆ ಒಂದು ಶ್ರೀವಿದ್ಯೆಯನ್ನ ನಮ್ಮ ಪರಂಪರೆವರೆಗೂ ಕೂಡ ಅದನ್ನು ತತ್ವವನ್ನು ತಂದು ಕೊಟ್ಟು ನಮ್ಮನ್ನ ಆಶೀರ್ವಾದವನ್ನು ಮಾಡಿದಂತಹ ಮೂಲ ರೂಪ ಅಂತ ಭಾವಿಸಿರ್ತಕ್ಕಂತಹ ಆ ಜಗನ್ಮಾತೆ ಗುರುಮೂರ್ತಿ ಸ್ವರೂಪಿಣಿ. ಆಮೇಲೆ ಗುರು ಅಂತ ತಂದಾಗ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಮನುಷ್ಯ ರೂಪದಲ್ಲಿ ನೋಡ್ತೀವಿ. ಅಂದ್ರೆ ರಕ್ತ ಮಾಂಸಗಳಿಂದ ಕೂಡಿದಂತಹ ಶರೀರ ಅಂತ. ಖಂಡಿತ ಅಲ್ಲ. ಗುರು ಅಂತಂದಾಗ ಅದೊಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಶಕ್ತಿ. ರಕ್ತ ಮಾಂಸಗಳಿಂದ ಕೂಡಿದಂತಹ ಶರೀರ ನೋಡು ಇವರು ಗುರು ಅಂತ. ಆದ್ರೆ ಆ ಗುರು ಆ ಶರೀರದ ರೂಪದಲ್ಲಿ ವ್ಯಕ್ತಪಡಿಸಿರ್ತಕ್ಕಂತಹ ವಿದ್ಯಾ ಯಾವುದು ಅಂತಂದ್ರೆ ಶ್ರೀವಿದ್ಯಾ. ಹಾಗಾಗಿ ಅದು ಗುರುಮೂರ್ತಿ. ಇನ್ನೊಂದು ಗುರು ಪರಂಪರೆ ಇರಲೇಬೇಕು. ಸುಮ್ಮನೆ ಏನಾಗತ್ತೆ ಅಂತಂದ್ರೆ ಗುರು ಪರಂಪರೆ ಇಲ್ಲ ಅಂತಂದಾಗ ಆ ಗುರುವಿನಿಂದ ಮುಖ್ಯವಾಗಿ ಇರ್ತಕ್ಕಂತಹ ಆ ಒಂದು ಏನು ವಿಧಾನಗಳು ವಿಧಿಗಳು ನಾವು ಮೋಕ್ಷಕ್ಕೆ ಅಥವಾ ಮುಕ್ತಿಯನ್ನು ಪಡ್ಕೋಬೇಕು, ಶ್ರೀವಿದ್ಯಾ ಸಂಪೂರ್ಣವಾಗಿ ನಮಗೆ ಬರಬೇಕು ಅನ್ನೋದಾದಾಗ ಸರಿಯಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಗುರು ಅವನು ಬೇಕು. ಆದ್ರೆ ಆ ಗುರುವಿಗೂ ಕೂಡ ಆ ಶ್ರೀವಿದ್ಯೆಯ ಒಂದು ಶಕ್ತಿಯ ಅನುಭವ ಆಗಿರಬೇಕು. ಹಾಗಾಗಿ ಋಷಿಗಳು ತಿಳಿಸಿರ್ತಕ್ಕಂತಹ ವಿಜ್ಞಾನ ಶಾಸ್ತ್ರಗಳನ್ನ ಸಂಪ್ರದಾಯಗಳನ್ನ ನಮ್ಮವರೆಗೂ ತಂದು ತಲುಪುವಂತ ಆಗಿರ್ಬೇಕು. ಯಾವುದೋ ಒಂದು ಮಧ್ಯದಲ್ಲಿ ತಾನು ಗುರು ಅಂತ ಅನ್ಕೊಂಡ್ಬಿಟ್ಟು ತಾನೇ ದೇವರು ಅನ್ನುವಂತಹ ರೀತಿಯಲ್ಲಿ ಪ್ರಕಟಿಸ್ಕೊಳ್ಬಾರ್ದಂತೆ. ಗುರು ಪರಂಪರೆ, ಅದಕ್ಕೆ ಗುರು ಪರಂಪರೆ ಅಂತ ಕರೆಯೋದು. ಗುರು ಪರಂಪರೆಯಾಗಿ ಬರ್ಬೇಕಿಲ್ಲ ಮಧ್ಯದಲ್ಲಿ ತಾನು ನನ್ಗೆಲ್ಲ ಗೊತ್ತು ನಾನೇ ದೇವರು ಅನ್ನೋ ಒಂದು ಅಹಂ ಆ ರೀತಿಯಾಗಿರ್ತಕ್ಕಂಥದ್ದು ಅಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗುರುವಾಗಿರ್ತಕ್ಕಂಥವನು ತಾನು ಗುರು ನೀನು ಶಿಷ್ಯ ಅನ್ನೋದನ್ನ ಭಾವಿಸಬಾರದು, ಹೇಳು ಕೂಡದಂತೆ. ತಾನು ಗುರು ನೀನು ಶಿಷ್ಯ ಅಂತ ತಾನು ಹೇಳ್ಕೋಬಾರ್ದು. ಗುರು ಅಂತ ಹೇಳಿ ತನ್ನ ಶಿಷ್ಯ ಒಪ್ಕೋಬೇಕು. ಇವ್ರಿಗಿರ್ತಕ್ಕಂತಹ ಒಂದು ಜ್ಞಾನ, ಇವ್ರು ಹೇಳ್ಕೊಡ್ತಿರ್ತಕ್ಕಂತಹ ರೀತಿ ಮಾರ್ಗ ಜೀವನ ಶೈಲಿನಲ್ಲಿ ಹೇಗಿರ್ಬೇಕು, ನಾನು ನನ್ನ ಜೀವನದಲ್ಲಿ ನಾನು ಹುಟ್ಟಿ ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕಂತಂದ್ರೆ ನಾನು ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಕ್ಕಂತಹ ಮಾರ್ಗದರ್ಶಿ ಅಂತ ಹೇಳಿ ಆಗ ಅವನ ಗುರು ಅಂತ ಕರೆದಿರ್ತಾನೆ. ಶಿಷ್ಯ ಆದವನು ಗುರು ಅಂತ ಒಪ್ಕೊಂಡು ಅವನು ಗೌರವಿಸ್ಬೇಕೇ ವಿನಃ ಗುರು ಅಲ್ಲಿ ಕೂತ್ಕೊಂಡು ನಾನೇನು ಗುರು ನಿನ್ನ ನನ್ನ ಶಿಷ್ಯ ಅಂತ ಆ ಮಾತನ್ನ ಹೇಳಬಾರದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಬ್ಬ ಸದ್ಗುರು ದೊರಕಬೇಕು ಅಂದ್ರೆ, ಒಬ್ಬ ಒಳ್ಳೆಯ ಗುರು ಸದ್ಗುರು ದೊರಕಬೇಕು ಅಂತಂದ್ರೆ ಅನೇಕ ಜನ್ಮಗಳ ಪುಣ್ಯ ಬೇಕಂತೆ.
ಹಾಗೆ ದೊರಕೋದಿಲ್ಲ. ಹಾಗಾಗಿ ಅಂತಹ ಒಂದು ಪುಣ್ಯಕರವಾಗಿರ್ತಕ್ಕಂತಹ ಅವಕಾಶಗಳು ಸಿಕ್ಕಿ ಒಳ್ಳೆಯ ಸದ್ಗುರು ದೊರಕಿದ್ದಾರೆ ಅಂತಂದ್ರೆ ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಅವರ ಮಾತನ್ನ ಕೇಳಬೇಕು, ಅವ್ರು ಹೇಳಿರ್ತಕ್ಕಂಥ ವಿಚಾರಗಳನ್ನ ವಿಚಾರ ಮಾಡಬೇಕು, ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು. ಅದೇ ನಮ್ಮ ಜೀವನದ ಮುಕ್ತಿ ಮಾರ್ಗ ಅಂತ ಹೇಳಬಹುದು. ಹಾಗಾಗಿ ಇಂತಹ ಸತ್ಪರಂಪರೆಯನ್ನ ಇರ್ತಕ್ಕಂತಹ ಅವನ್ನ ಗುರು ಅಂತ ಕರಿಬೇಕು. ಅಂತ ಗುರು ಪರಂಪರೆಯಿಂದ ಬಂದಿರತಕ್ಕಂಥವ್ರನ್ನ ಗುರು ಅನ್ನಬೇಕು ಅಂತಾರೆ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ ಮಂತ್ರ ಯಂತ್ರ ಸಾಧನೆಗಳನ್ನ ಅವನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸುಮ್ಮನೆ ಯಾವುದೋ ಒಂದೆರಡು ತಿಳ್ಕೊಂಡ್ಬಿಟ್ಟು ನಾನೀಗ ಅದ್ರ ಗುರು ಆಗ್ಬಿಟ್ಟೆ ಅಂತ ಹಾಗಲ್ಲ. ಅದು ಆ ಒಂದು ವಿಚಾರವನ್ನ ಮಂತ್ರ ಯಂತ್ರ ಸಾಧನೆಗಳನ್ನ ಅವನು ತಿಳ್ಕೊಂಡು ತಾನು ಕೂಡ ಅದನ್ನ ಅಧ್ಯಯನ ಮಾಡಿರ್ಬೇಕು, ಅದನ್ನ ಅವನು ರೂಢಿಯಲ್ಲಿ ಇಟ್ಕೊಂಡಿರ್ಬೇಕು. ಆಮೇಲೆ ಕೂತ್ಕೊಂಡು ನಾನ್ ಮಾಡ್ತೀನೋ ಬಿಡ್ತೀನೋ ನೀವು ಮಾಡಪ್ಪ ಅಂತ ಹೇಳ್ತಾ ಇರೋದು ಆ ತರ ಅಲ್ಲ. ತಾನು ಸ್ವಯಂ ಮಾಡಬೇಕು, ಅವನು ಅಧ್ಯಯನ ಮಾಡಿರ್ಬೇಕು, ಅಧ್ಯಾಪನ ಮಾಡಬೇಕು, ತಾನು ಯಜ್ಞಗಳನ್ನ ಮಾಡಬೇಕು, ಮಾಡಿಸಬೇಕು, ಯಜ್ಞ ಯಾಜನ. ಆಮೇಲೆ ದಾನವನ್ನ ಮಾಡಬೇಕು, ದಾನವನ್ನ ಕೊಡಬೇಕು, ದಾನವನ್ನ ಮಾಡಬೇಕು, ದಾನವನ್ನ ಸ್ವೀಕಾರ ಮಾಡಬೇಕು. ಹಾಗಾಗಿ ಈ ಎಲ್ಲವನ್ನು ಕೂಡ ಆ ಗುರುವಾಗಿರ್ತಕ್ಕಂಥವನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಆ ಮಂತ್ರ ದೇವತೆಗಳನ್ನ ಸದಾ ಯಾವ ಉಪದೇಶವನ್ನು ತನ್ನ ಗುರುವಿನಿಂದ ಪಡೆದಂತಹ ಗುರು ಸದಾ ಅದನ್ನ ಧ್ಯಾನ ಮಾಡಿ ಸದಾ ಅದನ್ನೇ ಅವನು ಆಲೋಡನೆಯಲ್ಲಿ ಇಟ್ಕೊಂಡು ಆ ಶಕ್ತಿಯನ್ನ ಅವನು ಪಡ್ಕೊಂಡಿರ್ತಾನೋ ಅಂತಹ ಆ ರೂಪವನ್ನು ಪಡೆದಂತಹ ಆ ಶಕ್ತಿಯನ್ನ ಪಡೆದಂಥವನು ಅವನೇ ಆ ತದ್ರೂಪ ಗುರುವಾದವನು ಅನ್ನೋ ಮಾತನ್ನು ಹೇಳ್ತಾರೆ. ಗುರುವಾದವನ್ನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ತಾನು ಅನುಷ್ಠಾನ ಮಾಡಿದಂತಹ ಮಂತ್ರವನ್ನ ಈಗ ಒಬ್ಬ ಶಿಷ್ಯನಿಗೆ ಕೊಡಬೇಕು ಅಂದ್ರೆ ಯಾರೋ ಯಾವುದೋ ಸಿಕ್ಕಿದ ಮಂತ್ರ ಕೊಡಂಗಿಲ್ಲ. ನಂಗೆ ಮಹಾವೇಶ್ವರಿ ವಿದ್ಯಾ ಕೊಡಿ, ನನಗೆ ಸುಬ್ರಹ್ಮಣ್ಯೇಶ್ವರನ ಬೀಜ ಮಂತ್ರ ಕೊಡಿ, ಇನ್ನೊಂದು ಬೀಜ ಮಂತ್ರ ಕೊಡಿ, ಆ ಬೀಜ ಮಂತ್ರ ಕೊಡಿ ಅಂತ ಕೇಳಿದಾಗ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಗುರು ತನಗೆ ಗುರುವಿನಿಂದ ಆ ಒಂದು ಬೀಜ ಮಂತ್ರ ಉಪದೇಶ ಆಗಿರ್ಬೇಕು. ಆ ಗುರುವಿಗೆ ಆ ಒಂದು ಬೀಜ ಮಂತ್ರ ಉಪದೇಶ ಆಗಿದ್ದು ತನ್ನ ಗುರುವಿನಿಂದ ಉಪದೇಶ ಮಾಡಿಕೊಂಡಿರ್ತಕ್ಕಂತಹ ಆ ಒಂದು ಬೀಜ ಮಂತ್ರಗಳನ್ನ ಅಥವಾ ಮಂತ್ರಗಳನ್ನ ತಾನು ಅನುಷ್ಠಾನವನ್ನ ಮಾಡಿ ಅದರಿಂದ ತಾನು ಶಕ್ತಿಯನ್ನ ಪಡ್ಕೊಂಡಿದ್ದು ಅಂತಹ ಮಂತ್ರವನ್ನ ಗುರು ಸರಿಯಾದ ಯೋಗ್ಯನಾಗಿರ್ತಕ್ಕಂಥ ಶಿಷ್ಯನ ಕೊಡ್ಬೇಕು. ಸಿಕ್ಕದವ್ರಿಗೆಲ್ಲ ಮಂತ್ರ ಹೇಳ್ಕೊಡೋದಲ್ಲ. ಯಾಕಂದ್ರೆ ನಾವೀಗಾಗ್ಲೇ ಹೇಳಿದ್ವಿ, ಮಂತ್ರ ಅಂದ್ರೆ ಬರೀ ಅಕ್ಷರ ಅಲ್ಲ, ಅಕ್ಷರ ಅನ್ನೋದನ್ನು ದೇವಿಯ ಶಕ್ತಿ. ಪ್ರತಿ ಅಕ್ಷರಗಳು ಕೂಡ ಸ್ವರ ವ್ಯಂಜನ ಯೋಗವಾಹಗಳು ಅಂತ ನಿಮ್ಗಾಗಲೇ ಹಲವಾರು ಸರ್ತಿ ಹೇಳಿದ್ವಿ. ಆ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಬೀಜಾಕ್ಷರ ಕೂಡ ಅತ್ಯಂತ ಶಕ್ತಿಶಾಲಿ ಜಗನ್ಮಾತೆಯ ಒಂದು ರೂಪಗಳಾಗಿರೋದ್ರಿಂದ ಆ ಒಂದು ಬೀಜಾಕ್ಷರಗಳಿರ್ತಕ್ಕಂಥ ಶಕ್ತಿಯನ್ನು ತಾನು ಅನುಭವಿಸಿರ್ತಾನೆ. ತಾನು ಪಡ್ಕೊಂಡಿರ್ತಕ್ಕಂಥ ಶಕ್ತಿಯನ್ನ ಆ ಶಿಷ್ಯನಿಗೆ ದಾರಿ ಎರೀತಿರ್ತಾನೆ. ಹಾಗಾಗಿ ಆ ಶಿಷ್ಯನಿಗೆ ಕೊಡಬೇಕಾಗಿರ್ತಕ್ಕಂತಹ ಆ ಒಂದು ಬೀಜ ಮಂತ್ರದ ಶಕ್ತಿಯನ್ನ ಕೊಡಬೇಕು ಅಂದ್ರೆ ಇವನ ಹತ್ರ ಕೂಡ ಶಕ್ತಿ ಇರಬೇಕು. ಟ್ಯಾಂಕಲ್ಲಿ ನೀರಿದ್ರೆ ನಲ್ಲಿ ನೀರು ಬರುತ್ತೆ, ನಲ್ಲಿನಲ್ಲಿ ಟ್ಯಾಂಕಲ್ಲಿ ನೀರಿಲ್ಲ ಅಂದ್ರೆ ಹೆಂಗೆ ನೀರು ಬರುತ್ತೆ? ಹಾಗಾಗಿ ತಾನು ಅದನ್ನ ಪಡೆದು ಶಕ್ತಿ ಪಡ್ಕೊಂಡು ಆಮೇಲೆ ತನಗೆ ಶಿಕ್ಷಣಿಗೆ ಕೊಡಬೇಕು. ಎಂತ ಶಿಷ್ಯ ಅವನು ಸರಿಯಾಗಿರ್ತಕ್ಕಂತಹ ಯೋಗ್ಯನಾಗಿರ್ತಕ್ಕಂಥವನು, ಅದನ್ನ ಮಿಸ್ಯೂಸ್ ಮಾಡ್ತಕ್ಕಂಥವನಲ್ಲ. ಅಂತಹ ಯೋಗ್ಯ ಶಿಷ್ಯನಿಗೆ ಕೊಡಬೇಕು. ಆಗ ಅನುಷ್ಠಾನ ಮಾಡದೇ ಇರ್ತಕ್ಕಂಥವ್ರು, ಅನುಷ್ಠಾನ ಇಟ್ಕೊಳ್ದೇ ಇರ್ತಕ್ಕಂಥವ್ರು ಮಂತ್ರವನ್ನ ಇನ್ನೊಬ್ಬರಿಗೆ ಕೊಡಬಾರದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ದೇವತೆಗಳು ಮತ್ತೆ ಹಿಮವಂತ ಇಬ್ರು ಕೂಡ ಆ ದೇವಿಯನ್ನ ಕುರಿತು ಪ್ರಾರ್ಥನೆ ಮಾಡ್ತಾರಂತೆ. ದೇವಿಯನ್ನ ಕುರಿತು ಹಿಮವಂತ ಮತ್ತೆ ದೇವತೆಗಳು ಎಲ್ಲರೂ ಕೂಡ ಆ ದೇವಿಯನ್ನ ಪ್ರಾರ್ಥನೆ ಮಾಡ್ತಾರಂತೆ. ಜಗನ್ಮಾತೆ ಪ್ರತ್ಯಕ್ಷಳಾಗಿ ತನ್ನ ದಿವ್ಯ ರೂಪವನ್ನ ತೋರಿಸ್ತಾಳಂತೆ. ಆಗ ಹಿಮವಂತ ಆ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ತಾನಂತೆ, ಅಮ್ಮ ದಯವಿಟ್ಟು ಒಂದು ಸಣ್ಣ ವಿಚಾರ, ನೀನು ನನಗೆ ಮಗಳಾಗಿ ಬರಬೇಕು ಅನ್ನೋ ಮಾತನ್ನ ತಾಯಿಯನ್ನ ಆ ಹಿಮವಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಜಗನ್ಮಾತೆ ಅವನಿಗೆ ಅಭಯವನ್ನು ಕೊಡ್ತಾಳೆ, ನಾನು ನಿನಗೆ ಪುತ್ರಿಯಾಗಿ ಬರ್ತೇನೆ ಅನ್ನೋ ಮಾತನ್ನ. ಆ ಮಾತನ್ನು ಹೇಳ್ತಾ
ಜಗನ್ಮಾತೆ ಇಲ್ಲಿ ದೇವಿ ಭಾಗವತದಲ್ಲಿ ಒಂದು ವಿಚಾರ ಹೇಳ್ತಾರೆ ಅಂತಂದ್ರೆ, ಕೆಲವು ಅಧ್ಯಾಯಗಳನ್ನ ದೇವಿ ಭಾಗವತದಲ್ಲಿ ಕೆಲವು ಅಧ್ಯಾಯಗಳನ್ನ ಗೀತೆಗಳನ್ನ ಬೋಧಿಸ್ತಾಳಂತೆ. ಹೇಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ್ನೋ ಅದೇ ರೀತಿಯಲ್ಲಿ ದೇವಿಯು ಕೂಡ ಗೀತೆಯನ್ನ ಅವಳು ಬೋಧಿಸ್ತಾಳಂತೆ. ಇದಕ್ಕೆ ದೇವಿ ಗೀತಾ ಅಂತ ಕರೀತಾರೆ. ಇದು ಪ್ರಶಸ್ತವಾಗಿರ್ತಕ್ಕಂತಹ ಶಾಸ್ತ್ರ. ಹಿಮವಂತನ ಪ್ರಾರ್ಥನೆ ಅಂದ್ರೆ ಹಿಮವಂತನನ್ನ ಒಂದು ನೆಪವಾಗಿಟ್ಕೊಂಡು ಸರ್ವ ದೇವತೆಗಳಿಗೂ ಕೂಡ ಈ ಜಗನ್ಮಾತೆ ಇದನ್ನ ಗೀತೆಯನ್ನ ಬೋಧಿಸ್ತಾಳಂತೆ. ಹಾಗಾಗಿ ಆ ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿ ದೇವಿ ಸೂಕ್ತದಲ್ಲಿ ಬರುತ್ತೆ, ಅಹಂ ರುದ್ರೇ ಬಿರ್ವಶು ಬೆಶ್ಚರಾಮಿ ಅಂತ ಹೇಳಿ ಆ ಒಂದು ದೇವಿ ಸೂಕ್ತ ಆರಂಭವಾಗುತ್ತೆ. ಅಂದ್ರೆ ಈ ಜಗನ್ಮಾತೆ ತಾನೇ ಎಲ್ಲ ಅನ್ನುವಂಥ ವಿಚಾರವನ್ನ ಅಲ್ಲಿ ಸ್ಪಷ್ಟಪಡಿಸ್ತಾಳೆ. ಜಗನ್ಮಾತೆ ತಾನೇ ಎಲ್ಲವೂ ಅನ್ನೋದನ್ನ ಆ ಒಂದು ದೇವಿ ಇದ್ರ ಸ್ತೋತ್ರದಲ್ಲಿ ಅವಳು ಹೇಳ್ತಾಳಂತೆ. ಹಾಗಾಗಿ ತನ್ನ ಈ ಗೀತೆಯಲ್ಲಿ ದೇವಿ ಆ ಸೂಕ್ತದಲ್ಲಿ ಅವಳು ಹೇಳ್ತಾ ಇದ್ದಾಳೆ ಅಂತ ಅನ್ನೋದಾದ್ರೆ, ಈ ಜಗನ್ಮಾತೆ ವೇದದಲ್ಲಿ ಅವಳು ಪ್ರಕಟಿಸಿದ್ದಾಳೆ. ತಾನೇ ಸರ್ವಸ್ವ, ತಾನೇ ಎಲ್ಲವೂ ಅನ್ನೋದನ್ನ ವೇದದ ಮೂಲಕ ಅವಳು ಪ್ರಪಂಚಕ್ಕೆ ಎಲ್ರಿಗೂ ಕೂಡ ಅವಳು ಕೊಟ್ಟಿದ್ದಾಳೆ. ಹಾಗಾಗಿ ಅಹಂ ರುದ್ರೇ ಬಿರ್ವಸ ಬಿಚ್ಚರಾಮಿ ಅಹಂ ಅಂತ ಹೇಳಿ ಅವಳು ಎಲ್ಲ ನಾನು ಅಂತ ಹೇಳಿ ಅವಳು ಆ ವಿಚಾರವನ್ನ ಅಲ್ಲಿ ದೇವತೆಗಳ ಮುಂದೆ ಹೇಳಿದಾಳೆ. ಹಾಗಾಗಿ ಆ ತಾಯಿ ಹೇಳಿದಂತ ಗೀತೆ ಇದು ವೇದದಲ್ಲಿ ಬಹಳ ಚೆನ್ನಾಗಿ ಪ್ರತಿಪಾದನೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ವೇದದಲ್ಲೇ ಗುರುವಾಗಿ ಕಾಣಿಸ್ತಾ ಇರ್ತಕ್ಕಂತಹದ್ರಿಂದ ಜಗನ್ಮಾತೆ ಗುರುಮೂರ್ತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಆ ಜಗನ್ಮಾತೆಯನ್ನು ನಾವು ಹೇಳಿದಾಗ ಏನಾಗುತ್ತೆ, ಶ್ರೀ ದಕ್ಷಿಣಾಮೂರ್ತಿ ಸ್ವರೂಪಿಣಿ ಅಲ್ವಾ. ಹಾಗಾಗಿ ಜಗನ್ಮಾತೆ ಗುರು ರೂಪದಲ್ಲಿ ಎಲ್ರಿಗೂ ಕೂಡ ಕಾಣಿಸಿ ಆ ಒಂದು ವಿಚಾರವನ್ನು ಅವಳು ತಿಳಿಸ್ತಿದ್ದಾಳೆ. ಮುಂದಿನ ನಾಮ ಗುಣನಿಧಿ ಅಂತ ಹೇಳಿ ಇದಕ್ಕೆ ನಾವು ಬೇಕಾದಷ್ಟು ವಿಚಾರಗಳನ್ನು ಮಾತಾಡಬೇಕು. ಯಾಕಂದ್ರೆ ಗುಣನಿಧಿ ಅಂತಂದಾಗ ಆ ಗುರುವಿಗೆ ಇರಬೇಕಾಗಿರ್ತಕ್ಕಂತಹ ಲಕ್ಷಣಗಳೇನು, ಅವನು ಹೇಗಿರಬೇಕು, ಅವನಿಗೆ ಏನೇನು ವಿಶೇಷತೆಗಳಿದೆ, ಆ ಗುರುವನ್ನ ಪಡೆದಂತಹ ಆ ಶಿಷ್ಯ ಅವನ ಬಾಧ್ಯತೆಗಳೇನು, ಬರೀ ಗುರು ಅಲ್ಲ, ಗುರು ಜೊತೆನಲ್ಲಿರ್ತಕ್ಕಂಥ ಶಿಷ್ಯ ಅವನ ಬಾಧ್ಯತೆಗಳೇನು. ಹಾಗಾಗಿ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ಗುಣನಿಧಿಯಾಗಿ ಹೇಗೆ ಕಾಣಿಸ್ತಾಳೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಈ ಒಂದು ಗುರುಮೂರ್ತಿ ಅನ್ನೋದನ್ನ ನಾವು ಇಲ್ಲಿಗೆ ಮುಗಿಸಿ ಗುಣನಿಧಿ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಕೂಡ ಆ ಗುರುಮೂರ್ತಿ ಆಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹ ಆಗಿ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.